ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತ ಚಲನಚಿತ್ರಗಳ ಬಗ್ಗೆ ಒಂದಷ್ಟು ವಿವರಗಳನ್ನ ತಮಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಕೇಳಬೇಕು ಅಂತ ತಮ್ಮಲ್ಲಿ ಮನಪೂರ್ವಕ ಬಿಡ್ಕೊಳಿಸ್ತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಒಟ್ಟು ಕನ್ನಡ ಚಲನಚಿತ್ರದಲ್ಲಿ 1954ನೇ ಇಸ್ವಿಯಿಂದ 2000ನೇ ಇಸ್ವಿಯವರೆಗೂ ಅವರು ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದರು. ಅದರಲ್ಲಿ ಪ್ರಮುಖವಾಗಿ ಬಾಲನಟನಾಗಿ 2 ಚಿತ್ರಗಳು ಮತ್ತು ಮೊದಲೇ ಚಲನಚಿತ್ರ ಭಕ್ತ ಪ್ರಹ್ಲಾದ, ಎರಡನೇದು ಶ್ರೀ ಶ್ರೀನಿವಾಸ ಕಲ್ಯಾಣ. ಈ 2 ಬಾಲನಟನಾಗಿ ಪಾತ್ರ ಮಾಡಿದರೆ ಮುಂದೆ ನಾಯಕ ನಟರಾಗಿ ಮಾಡಿದ್ದು ಬೇಡರ ಕಣ್ಣಪ್ಪ. ಬೇಡರ ಕಣ್ಣಪ್ಪ ಚಲನಚಿತ್ರದಿಂದ ಹಿಡಿದು ಕೊನೆಗೆ ಶಬ್ದೇವಿ ಮತ್ತು ಜೋಗಿ ಚಿತ್ರವರೆಗೂ ರಾಜ್ಕುಮಾರ್ ಅವರು ತೆರೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಆ ಎಲ್ಲ ಚಿತ್ರಗಳ ಬಗ್ಗೆ ಒಂದು ವಿವರಗಳನ್ನ ನೀಡ್ತಾ ಇದ್ದೀನಿ. ಮತ್ತು ಚಿತ್ರದ ಹೆಸರುಗಳನ್ನು ಹೇಳುವಾಗ ಸ್ವಲ್ಪ ನಂಬರ್ಗಳು ಹಿಂದೆ ಮುಂದಾಗಿದೆ. ಯಾಕಂದ್ರೆ ಕೆಲವರು ಡಾಕ್ಟರ್ ರಾಜ್ಕುಮಾರ್ ಅವರು ಅತಿಥಿ ನಟನಾಗಿ ಪಾತ್ರ ಮಾಡಿದಂಥ ಕೆಲವೊಂದು ಚಿತ್ರಗಳ ವಿವರಗಳನ್ನ ಕೆಲವರು ನೀಡಿಲ್ಲ. ಆದರೆ ನಾನು ಅವುಗಳನ್ನು ಸಹಿತ ಸೇರಿಸಿಕೊಂಡು ಹೇಳೋದ್ರಿಂದ ಈ ನಂಬರ್ಗಳು ಹೇಳುವಾಗ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ದಯವಿಟ್ಟು ಕ್ಷಮಿಸಬೇಕು ಅಂತ ಮೊದಲೇ ಹೇಳ್ತೀನಿ. ನಂತರ ಈಗ ಚಿತ್ರಗಳ ವಿವರಗಳನ್ನ ನೋಡ್ಕೊಂಡ್ ಬರೋಣ. ಕೇವಲ ಹೆಸರುಗಳನ್ನು ಮಾತ್ರ ಹೇಳುವಂತ ಅವಕಾಶ ಇದೆ, ಯಾಕೆಂದ್ರೆ ಹೆಚ್ಚಿನ ಸಮಯ ಇಲ್ಲ ಅನ್ನೋ ಕಾರಣಕ್ಕಾಗಿ. ಮೊದಲೇದು 1954ನೇ ಇಸ್ವಿಯಲ್ಲಿ ಬಂದದ್ದು ಬೇಡರ ಕಣ್ಣಪ್ಪ. ಎಚ್.ಎಲ್. ಸಿಂಹ ನಿರ್ದೇಶನದ ಈ ಚಿತ್ರದಲ್ಲಿ ರಾಜ್ಕುಮಾರ್ ಮೊದಲ ಚಲನಚಿತ್ರ. ಜೊತೆಗೆ ಇದು ತೆಲುಗುವಿನಲ್ಲೂ ಡಬ್ಬಿಂಗ್ ಆದಂತ ಚಲನಚಿತ್ರ. ಅಂದ್ರೆ ರಾಜ್ಕುಮಾರ್ ಅವರು ಅಭಿನಯಿಸಿದ ಏಕೈಕ ಪರಭಾಷೆ ಚಿತ್ರ ಅಂದ್ರೆ ಅದು ಕಾಳಹಸ್ತ ಮಹಿಮೆ. ಅದು ಬೇಡರ ಕಣ್ಣಪ್ಪದ ಕನ್ನಡದಲ್ಲಾದ್ರೆ ಅದು ಕಾಳಹಸ್ತ ಮಹಿಮಾ ಅಂತೇಳಿ ತೆಲುಗುವಿನಲ್ಲೇ ಆಗಿತ್ತು. ಇದು ಡಾಕ್ಟರ್ ರಾಜ್ಕುಮಾರ್ ಮೊದಲ ಚಿತ್ರ. ನಂತರ ಎರಡನೇದ್ದು ಸೋದರಿ, 3 ಭಕ್ತ ವಿಜಯ, 4 ಹರಿಭಕ್ತ, 5 ವಹಿಲೇಶ್ವರ, 6 ರಾಯರ ಸೊಸೆ, 7 ಸತಿನಳಾಯಿನಿ, 8 ಅಣ್ಣ ತಂಗಿ, 9 ಭೂ ಕೈಲಾಸ, 10 ಶ್ರೀಕೃಷ್ಣ ಗಾರುಡಿ, 11 ಹಬ್ಬ ಆ ಹುಡುಗಿ, 12 ಧರ್ಮ ವಿಜಯ, 13 ಜಗಜ್ಯೋತಿ ಬಸವೇಶ್ವರ, 14 ಮಹಿಷಾಸುರ ಮರ್ದಿನಿ, 15 ರಣಧೀರ ಕಂಠೀರವ, 16 ಆಶಾ ಸುಂದರಿ, 17 ಭಕ್ತ ಕನಕದಾಸ, 18 ದಶಾವತಾರ, 19 ರಾಣಿ ಹೊನ್ನಮ್ಮ, 20 ಭಕ್ತ ಚೇತ, 21 ಕೈವಾರ ಮಾತ್ಮಿ, 22 ಕಣ್ತೆರೆದು ಮುನುಡು, 23 ಕಿತ್ತೂರ ಚೆನ್ನಮ್ಮ, 24 ನಾಗಾರ್ಜುನ, 25 ಶ್ರೀಶೈಲ ಮಹಾತ್ಮಿ, 26 ಭೂದಾನ, 27 ದೇವಸುಂದರಿ, 28 ಗಾಳಿ ಗೋಪುರ, 29 ಕರುಣೆ ಕುಟುಂಬದ ಕಣ್ಣು, 30 ಮಹಾತ್ಮ ಕಬೀರ, 31 ಸ್ವರ್ಣಗೌರಿ, 32 ತೇಜಸ್ವಿನಿ, 33 ವಿಧಿವಿಲಾಸ, 34 ನಂದಾದೀಪ, 35 ಸಾಕು ಮಗಳು, 36 ಕನ್ಯಾರತ್ನ, 37 ಗೌರಿ, 38 ಜೀವನ ತರಂಗ, 39 ಮಲ್ಲಿ ಮದುವೆ, 40 ಕುಲವಧು, 41 ಕಲಿತರು ಹೆಣ್ಣೆ, 42 ವೀರಕೇಸರಿ, 43 ಮನಮೆಚ್ಚಿದ ಮಡದಿ, 44 ಚಂದ್ರಕುಮಾರ, 45 ಸಂತ ತುಕಾರಾಮ, 47 ಸಂತ ತುಕಾರಾಮ, 46 ಶ್ರೀರಾಮಾಂಜನೇಯ ಯುದ್ಧ, 47 ಸತಿಶಕ್ತಿ, 48 ವಾಲ್ಮೀಕಿ, 49 ವಾಲ್ಮೀಕಿ, 50 ನವಕೋಟಿ ನಾರಾಯಣ, 51 ಚಂದವಳಿ ತೋಟ, 52 ಶಿವರಾತ್ರಿ ಮಹಾತ್ಮಿ, 53 ಅನ್ನಪೂರ್ಣ, 54 ತುಂಬಿದ ಕೊಡ, 55 ಶಿವಗಂಗೆ, 56 ಮುರಿಯದ ಮನೆ, 57 ಪ್ರತಿಜ್ಞೆ, 58 ನಾಂದಿ, 59 ನಾಗಪೂಜಾ, 60 ಚಂದ್ರಹಾಸ, 61 ಸರ್ವಜ್ಞ ಮೂರ್ತಿ, 62 ವಾತ್ಸಲ್ಯ, 63 ಸತ್ಯ ಹರಿಶ್ಚಂದ್ರ, 64 ಮಹಾಸತಿ ಅನುಸಯ, 65 ಇದೇ ಮಹಾಸುದಿನ, 66 ಬೆಟ್ಟದ ಹುಲಿ, 67 ಸ್ತುತಿ ಸಾವಿತ್ರಿ, 68 ಮದುವೆ ಮಾಡಿ ನೋಡು, 69 ಪತಿವ್ರತ, 70 ಮಂತ್ರಾಲಯ ಮತ್ಮೆ, 71 ಕಟಾರಿ ವೀರ, 72 ಬಾಲನಾಗಮ್ಮ, 73 ತೂಗುದೀಪ, 74 ಪ್ರೇಮಮಯಿ, 25 ಕಿಲಾಡಿ ರಂಗ, 76 ಮಧುಮಾಲತಿ, 77 ಎಮ್ಮೆ ತಮ್ಮಣ್ಣ, 78 ಮೋಹಿನಿ ಭಸ್ಮಾಸುರ, 79 ಶ್ರೀ ಕನಿಕಾ ಪರಮೇಶ್ವರಿ ಕಥೆ, 78 ಸಂಧ್ಯಾರಾಗ, 81 ಪಾರ್ವತಿ ಕಲ್ಯಾಣ, 82 ಸತಿ ಸುಕನ್ಯಾ, 83 ಗಂಗೆ ಗೌರಿ, 84 ರಾಜಶೇಖರ, 85 ಲಗ್ನ ಪತ್ರಿಕೆ,
86 ರಾಜ್ಯದುರ್ಗದ ರಹಸ್ಯ, 87 ದೇವರ ಗೆದ್ದ ಮಾನವ, 88 ಬೀದಿ ಬಸವಣ್ಣ, 89 ಮನಸಿದ್ದರ ಮಾರ್ಗ, 90 ಬಂಗಾರದ ಹೂವು, 91 ಚಕ್ರ ತೀರ್ಥ, 92 ಇಮ್ಮಡಿ ಪುಲಿಶೇಷಿ, 94 ಜೇಡರ ಬಲೆ, 95 ಗಾಂಧಿನಗರ, 96 ಮಹಾಸತಿ ಅರುಂಧತಿ, 97 ಮನಸ್ಸಾಕ್ಷಿ, 98 ಸರ್ವಮಂಗಳ, 99 ಬೆಂಗಳೂರು ಮೈಲ್, 100 ಹನ್ನೆಲೆ ಚೂರಿದಾಗ, 101ನೇದು ಭಾಗ್ಯದ ಬಾಗಿಲು, 102 ನಟ ಸಾರ್ವಭೌಮ, 103 ರೌಡಿ ರಂಗಣ್ಣ, 104 ಭಾಗ್ಯ ದೇವತೆ, 105 ಧೂಮಕೇತು, 106 ಅಮ್ಮ, 108 ಸಿಂಹ ಸ್ವಪ್ನ, 107 ಸಿಂಹ ಸ್ವಪ್ನ, 108 ಗೋವಾದಲ್ಲಿ CID 999, 109 ಮಣ್ಣಿನ ಮಗ, 110 ಮಾರ್ಗದರ್ಶಿ, 111 ಗಂಡೊಂದು ಹೆಣ್ಣಾರು, 112 ಮಲ್ಲಮ್ಮನ ಪವಾಡ, 113 ಚೂರಿ ಚಿಕ್ಕಣ್ಣ, 114 ಬಲೆ ರಾಜ, 115 ಇಯಾಲೆ, 116 ಚಿಕ್ಕಮ್ಮ, 117 ಮೇಯರ್ ಮುತ್ತಣ್ಣ, 118 ಆಪರೇಷನ್ ಚಕ್ಪಾಟ್, 119 ಪುನರ್ಜನ್ಮ, 120 ಶ್ರೀಕೃಷ್ಣ ದೇವರಾಯ, 121 ಕರುಳಿನ ಕರೆ, 122 ಹಸಿರು ತೋರಣ, 123 ಭೂಪತಿ ರಂಗ, 124 ಮಿಸ್ಟರ್ ರಾಜ್ಕುಮಾರ್, 125 ಬಲೆ ಜೋಡಿ, 126 CID ರಂಗಣ್ಣ, 127 ಬಾಳು ಬೆಳಗಿತು, 128 ದೇವರ ಮಕ್ಕಳು, 129 ಪರೋಪಕಾರಿ, 130 ನನ್ನ ತಮ್ಮ, 131 ಕಸ್ತೂರಿ ನಿವಾಸ, 132 ಬಾಳ ಬಂಧನ, 133 ಕುಲಗೌರ. ಇದು ಸ್ತ್ರೀ ಪಾತ್ರದಲ್ಲಿ ಮೊದಲ ಅಭಿನಯಿಸಿದ ಚಲನಚಿತ್ರ. 134 ನಮ್ಮ ಸಂಸಾರ, 135 ಕಾಸಿದ್ರೆ ಕೈಲಾಸ, 136 ತಾಯಿ ದೇವರು, 137 ಪ್ರತಿಧ್ವನಿ, 138 ಸಾಕ್ಷಾತ್ಕಾರ, 139 ನ್ಯಾಯವೇ ದೇವರು, 140 ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ, 141 ಜನ್ಮ ರಹಸ್ಯ, 142 ಸಿಪಾಯಿ ರಾಮು, 143 ಬಂಗಾರದ ಮನುಷ್ಯ, 144 ಹೃದಯ ಸಂಗಮ, 145 ಕ್ರಾಂತಿ ವೀರ, 146 ಬಲೆ ಹುಚ್ಚ, 147 ಜಗಮೆಚ್ಚಿದ ಮಗ, 148 ನಂದಗೋಕುಲ, 149 ದೇವರ ಕೊಟ್ಟ ತಂಗಿ, 150 ಬಿಡುಗಡೆ, 151 ಸ್ವಯಂವರ, 152 ದೂರದ ಬೆಟ್ಟ, 153 ಗಂಧದ ಗುಡಿ, 154 ಮೂರೂರು ವಜ್ರಗಳು, 155 ಬಂಗಾರದ ಪಂಜರ, 152 ಎರಡು ಕನಸು. ನೂರ 57 ಸಂಪತ್ತಿಗೆ ಸವಾಲು, 158 ಭಕ್ತ ಕುಂಬಾರ, 159 ಶ್ರೀನಿವಾಸ ಕಲ್ಯಾಣ, 160 ದಾರಿ ತಪ್ಪಿದ ಮಗ, 161 ಮಯೂರ, 162 ತ್ರಿಮೂರ್ತಿ, 163 ಪ್ರೇಮದ ಕಾಣಿಕೆ, 164 ಬಹದ್ದೂರ್ ಗಂಡು, 165 ರಾಜನನ ರಾಜ, 166 ನಾನಿನ್ನ ಮರೆಯಲಾರೆ, 167 ಬಡವರ ಬಂಧು, 168 ಬಬ್ರುವಾಣ, 169 ಭಾಗ್ಯವಂತರು, 170 ಗಿರಿಕನ್ಯೆ, 171 ಸಣದೆಪ್ಪನ್ನ, 172 ಒಲವು ಗೆಲುವು, 173 ಶಂಕರ್ ಗುರು, 174 ಆಪರೇಷನ್ ಡೈಮಂಡ್ ರಾಕೆಟ್, 175 ಬಾಯಿಗೆ ತಕ್ಕ ಮಗ, 176 ಹುಲಿ ಹಾಲಿನ ಮೇವು, 178 ನಾನೊಬ್ಬ ಕಳ್ಳ, 178 ವಸಂತ ಗೀತ, 179 ರವಿಚಂದ್ರ, 180 ಹಾವಿನ ಎಡೆ, 181 ನಾನಿನ್ನ ಗೆಲ್ಲಲಾರೆ, 182 ಭಾಗ್ಯವಂತ, 183 ಕೆರಳಿದ ಸಿಂಹ, 184 ಹೊಸ ಬೆಳಕು, 185 ಹಾಲು ಜೇನು, 186 ಚಲಿಸುವ ಮೋಡಗಳು, 187 ಕವಿರತ್ನ ಕಾಳದಸ, 188 ಕಾಮನ ಬಿಲ್ಲು, 190 ಎರಡು ನಕ್ಷತ್ರಗಳು, 191 ಶ್ರಾವಣ ಸಮಯದ ಗೊಂಬೆ, 192 ಶ್ರಾವಣ ಬಂತು, 193 ಯಾರಿವನು, 194 ಅಪೂರ್ವ ಸಂಗಮ, 195 ಧ್ರುವ ತಾರೆ, 196 ಜ್ವಾಲಾಮುಖಿ,
197 ಅದೇ ಕಣ್ಣು, 198 ಭಾಗ್ಯದ ಲಕ್ಷ್ಮೀ ಭಾರಮ್ಮ, 199 ಅನುರಾಗ ಅರಳಿತು, 200 ಗುರಿ, 201 ಒಂದು ಮುತ್ತಿನ ಕತೆ, 202 ಶ್ರುತಿ ಸೇರಿದಾಗ, 203 ಶಿಮಿಚ್ಚದ ಕಣ್ಣಪ್ಪ, 204 ದೇವತಾ ಮನುಷ್ಯ, 205 ಪರಶುರಾಮ, 206 ಜೀವನ ಚರಿತ್ರೆ, 207 ಆಕಸ್ಮಿಕ, 208 ಗಂಧದ ಗುಡಿ ಭಾಗ 2, 209 ಒಡ ಹುಟ್ಟಿದವರು, ಕೊನೆಯ ಚಿತ್ರ 210 ಮತ್ತು 211ನೇ ಚಲನಚಿತ್ರ ಜೋಗಿ. ಈ ಜೋಗಿ ಚಿತ್ರದಲ್ಲಿ ಚಿಕ್ಕ ಪಾತ್ರ ಮಾಡಿದ್ರು. ಆದರೆ ಕೆಲವರು ಲಿಸ್ಟ್ ಪ್ರಕಾರ ನನಗೆ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಈ ಚಿತ್ರದ ಒಂದು ಹೆಸರುಗಳಲ್ಲಿ ಪಟ್ಟಿ ಕೊಟ್ಟಿದ್ದೀನಿ. ಇದರಲ್ಲಿ ಒಂದಷ್ಟು ನಂಬರ್ಗಳು ಹಿಂದೆ ಮುಂದಾಗಿದ್ದಾವೆ. ಅಂದರೆ ಉದಾಹರಣೆಗೆ 150ನೇದು ಗಂಧದ ಗುಡಿ ಆಗಬೇಕಾಯಿತು 154 ಇದೆ. ಹಾಗೆ 200 ಚಲನಚಿತ್ರ ದೇವತಾ ಮನುಷ್ಯ, ಅದನ್ನ 206 ಅಂತ ಇದೆ. ಯಾಕೆ ಹೇಳಿದೆ ಈ ರೀತಿ ಅಂತಂದ್ರೆ, ಕೆಲವೊಂದು ಅತಿಥಿ ನಟನಾಗಿ ಪಾತ್ರ ಮಾಡಿದ್ದು ರಾಜ್ಕುಮಾರ್ ಅವ್ರದೇ. ಉದಾಹರಣೆಗೆ ಭಾಗ್ಯವಂತ ಚಿತ್ರ ಇರ್ಬೋದು, ಇನ್ನು ಇಂಥ ಅನೇಕ ಚಿತ್ರಗಳಲ್ಲಿ ಚಿತ್ರ ಮತ್ತು ಗಂಧದ ಗುಡಿ ಭಾಗ 2 ಇವೆಲ್ಲ ಚಿತ್ರಗಳು ಅವರು ಸಂಪೂರ್ಣ ನಾಯಕರಾಗಿಲ್ಲ. ಅವು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಮಾಡಿಕೊಂಡು ಹೋಗಿದ್ದಂಥ ಪಾತ್ರಗಳು ಮತ್ತು ಗೆಸ್ಟ್ ರೋಲ್ ಅಂತ ಹೇಳ್ತಾರೆ. ಅವುಗಳ ಸಂಖ್ಯೆಗಳನ್ನು ಸೇರಿಸಿಕೊಂಡು ಒಟ್ಟು 211 ಕಾಣಿಸುತ್ತೆ ಲಿಸ್ಟ್ ನಲ್ಲಿ. ಮತ್ತು 212 ಹೇಳ್ಬೇಕು, ಯಾಕಂದ್ರೆ ಒಂದು ತೆಲುಗಿನಲ್ಲಿ ತೆಲುಗಿನಲ್ಲಿಯೂ ಸಹಿತ ಒಂದು ಕಾಳಸ್ತಮಯ ಚಲನಚಿತ್ರ ಇದೆ. ಒಟ್ಟು 114 ಚಿತ್ರಗಳಲ್ಲಿ ಅಂದ್ರೆ 200 ಬಾಲನಟ 2, 112 ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಂತ ಡಾಕ್ಟರ್ ರಾಜ್ಕುಮಾರ್ ಅವರು ಒಟ್ಟು ಚಲನಚಿತ್ರಗಳಲ್ಲಿ ಪ್ರಶಸ್ತಿ ಪಡೆದುಕೊಂಡದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಲನಚಿತ್ರ ಅಭಿನಯಿಸಿ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದು 1967 ಮತ್ತು 68ನೇ ಇಸ್ವಿಯಲ್ಲಿ ಬಂಗಾರದ ಹೂವು, 1970-71ನೇ ಇಸ್ವಿಯಲ್ಲಿ ಕುಲಗೌರವ, 1974-75ರಲ್ಲಿ ಭಕ್ತ ಕುಂಬಾರ, 1976-77ರಲ್ಲಿ ಬಬ್ರುವಾನ, 81-82ನೇ ಇಸ್ವಿಯಲ್ಲಿ ಹೊಸ ಬೆಳಕು, 82-83ರಲ್ಲಿ ಹಾಲು ಜೇನು, 88-89ರಲ್ಲಿ ದೇವತಾ ಮನುಷ್ಯ, 1992 ಮತ್ತು 93ನೇ ಇಸ್ವಿಯಲ್ಲಿ ಜೀವನ ಚಿತ್ರ, 1993 ಮತ್ತು 94ರಲ್ಲಿ ಒಡ ಹುಟ್ಟಿದವರು. ಈ ಚಿತ್ರದಲ್ಲಿ ಅತ್ಯುತ್ತಮ ನಟನ ಪ್ರಶಸ್ತಿ ಲಭಿಸಿದೆ. ಅಷ್ಟೇ ಅಲ್ಲದ ಅತ್ಯುತ್ತಮ ಗಾಯಕ ರಾಷ್ಟ್ರ ಪ್ರಶಸ್ತಿಯನ್ನು 1992ನೇ ಇಸ್ವಿಯಲ್ಲಿ ಬಂದಂತ ಚಲನಚಿತ್ರ ಜೀವನ ಚಿತ್ರ ನಾದಮಯಿ ಈ ಲೋಕವೆಲ್ಲ ಗೀತೆಗೆ ಅವರಿಗೆ ಅತ್ಯುತ್ತಮ ಗಾಯಕ ಎಂಬ ಪ್ರಶಸ್ತಿ ಲಭಿಸಿದೆ. ನಂತರ ರಾಷ್ಟ್ರ ಪ್ರಶಸ್ತಿ ಪಡೆದಂತ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಚಲನಚಿತ್ರಗಳು ಬೇಟರ್ ಕಣ್ಣಪ್ಪ 1954ನೇ ಇಸ್ವಿ, ಅಹರ್ತಾ ಪತ್ರ, ಭಕ್ತ ವಿಜಯ 1956ರಲ್ಲಿ ದ್ವಿತೀಯ ಅಹರ್ತಾ ಪತ್ರ, ಜಗಜ್ಯೋತಿ ಬಸವೇಶ್ವರ 1950ರಲ್ಲಿ ಅಹರ್ತಾ ಪತ್ರ, ಭಕ್ತ ಕನಕದಾಸ 1960ರಲ್ಲಿ ಅಹರ್ತಾ ಪತ್ರ, ಕಿತ್ತೂರು ಚೆನ್ನಮ್ಮ ಅಹರ್ತಾ ಪತ್ರ, ನಂದಾದೀಪ 1967ರಲ್ಲಿ ಅಹರ್ತಾ ಪತ್ರ, ಸಂತ ತುಕಾರಾಮ ರಜತ್ ಪದಕ, ಚಂದವಳಿ ತೋಟ 1964ರಲ್ಲಿ ಬಂದದ್ದು ರಜತ್ ಪದಕ, ಸತ್ಯ ಹರಿಶ್ಚಂದ್ರ 1965ರಲ್ಲಿ ರಜತ್ ಪದಕ, ಮದುವೆ ಮಾಡಿ ನೋಡು 1960ರಲ್ಲಿ ಅದ್ವಿತೀಯ ಅರ್ಥ ಪತ್ರ, ಅತ್ಯುತ್ತಮ 2ನೇ ಚಲನಚಿತ್ರ ಅಂತ ಅರ್ಥ. ಅದು ಅರ್ಥ ಅಂದ್ರೆ ಸಂಧ್ಯಾರಾಗ 1966ನಲ್ಲಿ ರಜತ್ ಪದಕ, ಬಂಗಾರದ ಹೂವು 1967ರಲ್ಲಿ ರಜತ್ ಪದಕ, ಮಣ್ಣಿನ ಮಗ 1968ರಲ್ಲಿ ರಜತ್ ಪದಕ, ಜೀವನ ಚೈತ್ರಿ ಅತ್ಯುತ್ತಮ ಹಿನ್ನೆಲೆ ಗಾಯಕ. ಇವು ರಾಜ್ಕುಮಾರ್ ಅವರಿಗೆ ಚಲನಚಿತ್ರಗಳಿಗೆ ಬಂದಂತ ಪ್ರಶಸ್ತಿಗಳ ಪಟ್ಟಿ. ಇನ್ನು ಅವರಿಗೆ ಸಿಕ್ಕಂತ ಬಿರುದುಗಳು: ವರನಟ, ನಟ ಸಾರ್ವಭೌಮ, ಕನ್ನಡ ಕಂಠೀರವ, ರಸಿಕರ ರಾಜ, ಡಾಕ್ಟರೇಟ್, ಕಲಾಜ್ಯೋತಿ, ರತ್ನದೀಪ, ಅಭಿನಯ ಬ್ರಹ್ಮ, ಮಧುರ ಕಂಠಶ್ರೀ, ಗಾನಗಂಧರ್ವ, ಕಲಾಕೋಮಲ, ರಾಜಹಂಸ, ಭಕ್ತ ಕಲಾರತ್ನ, ಅಭಿನವ ಕಲಾಶ್ರೀ, ಕಂಟಿಕಲ್ ಕರ್ನಲ್. ಇದು ಅಮೆರಿಕಾದವರು ನೀಡಿದಂತ ಭಾರತಕ್ಕೆ ನೀಡಿದ ಏಕೈಕ ನಟ. ಈ ಕಂಟಿಕಲ್ ಕರ್ನಲ್ ಪ್ರಶಸ್ತಿ ಪಡೆದು ಅಮೆರಿಕ ಪ್ರಶಸ್ತಿ ಕೊಟ್ಟದ್ದು ಕೇವಲ ರಾಜ್ಕುಮಾರ್ ಅವ್ರಿಗೆ ಮಾತ್ರ. ಯಾಕಂದ್ರೆ ಎಲ್ಲಾ ತರದ ಅಭಿನಯ ನೋಡಿದ್ರೆ ಮಾತ್ರ ಈ ಪ್ರಶಸ್ತಿ ಕೊಡ್ತಾರೆ ಅಮೆರಿಕಾದವರು. ರಾಜ್ಕುಮಾರ್ ಅವರು ಅಮೆರಿಕಾದ ಸರ್ಕಾರದಿಂದಲೂ ಸಹಿತ 1982ನೇ ಇಸ್ವಿಯಲ್ಲಿ ಕಂಟಿಕಲ್ ಕರ್ನಲ್ ಅಂತ ಒಂದು ಪ್ರಶಸ್ತಿ ಪಡೆದಿದ್ದಾರೆ. ಇನ್ನು ಅಭಿನವ ನಭೃತುಂಗ,
ಅಭಿನಯ ಭಾರ್ಗವ, ಕಲಾಭೂಷಣ, ಪದ್ಮಭೂಷಣ, ನಟ ವೈಭೇಶ್ವರ, ಜ್ಞಾನದಾಹಿ, ವಿಶ್ವಶಾಂತಿ ಪ್ರಿಯ, ಕೃಷ್ಣಾನುಗ್ರಹ, ಕರುನಾಡ ಕಲಾನಿಧಿ, ಸಮಾಜಭೂಷಣ, ನವರಸ ಮಂಜೂಸ, ಕರ್ನಾಟಕ ರತ್ನ, ಗುಬ್ಬೀರಣ್ಣ ಪ್ರಶಸ್ತಿ, ಪೌರ ಸನ್ಮಾನ ಪ್ರಶಸ್ತಿ, ಕಲಾಕೌಸ್ತಭ, ಯೋಗ ಕಲಾ ರತ್ನ. 1993ರಲ್ಲಿ ಜೀವನ ಚಿತ್ರಕ್ಕೆ ನಾದಮಕ್ಕೆ ಅತ್ಯುತ್ತಮ ಹಾಡಿಗೆ ಕೇಂದ್ರ ಸರ್ಕಾರದ ಅತ್ಯುತ್ತಮ ಪ್ರಶಸ್ತಿ. ಅಲ್ಲದೆ ರಾಜ್ಕುಮಾರ್ ಅವರು ಯೋಗ ವೀರ, ಯೋಗಪಟು ಆಗಿದ್ದರು. ಗಾನ ಕೋಗಿಲೆ, ನಟ ರತ್ನಾಕರ, ನಟ ಸಾಮ್ರಾಟ, ಹೀಗೆ ಅನೇಕ ಬಿರುದು ಪ್ರಶಸ್ತಿಗಳು ಪಡೆದಿದ್ದರು. ಇವುಗಳಲ್ಲಿ ಕೆಲವೊಂದು ಪಾತ್ರ ನಮಗೆ ಇಲ್ಲಿ ಪ್ರಸ್ತಾಪಿಸಿದ್ವಿ. ಎಲ್ಲ ಹೇಳೋದು ನನಗೆ ಸಮಯದ ಅಭಾವ ಇರೋದ್ರಿಂದ ಎಲ್ಲ ಹೇಳ್ತಾ ಇಲ್ಲ. ದಯವಿಟ್ಟು ಇಷ್ಟು ನನಗೆ ಗೊತ್ತಿರುವಂಥ ಮಾಹಿತಿ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿ 25 ವಾರಕ್ಕೂ ಹೆಚ್ಚು ನಡೆದ ದಾಖಲೆ ಸ್ಥಾಪಿಸಿದ ಚಿತ್ರಗಳ ವಿವರ ಹೀಗಿದೆ. ಶ್ರೀಕೃಷ್ಣ ದೇವರಾಯ 28 ವಾರಗಳ ಕಾಲ ಓಡಿದೆ. ಬಂಗಾರದ ಮನುಷ್ಯ 104 ವಾರಗಳು. 2 ಕನಸು 30 ವಾರ. ಸಂಪತ್ತಿ ಸವಾಲು 37 ವಾರ. ಮಯೂರ 25 ವಾರ. ದಾರಿದೆಪ್ಪಿದ ಮಗ 25 ವಾರ. ಗಂಧದ ಗುಡಿ 25 ವಾರ. ರಾಜನಾನ ರಾಜ 25 ವಾರ. ಬಬ್ರುವಾಹನ 25 ವಾರ. ಶಂಕರಗುರು 52 ವಾರ. ಇದು ಬೆಂಗಳೂರಿನಲ್ಲಿ 52 ವಾರ, ಹುಬ್ಬಳ್ಳಿಯಲ್ಲಿ 35 ವಾರ ಮತ್ತು ಶಿವಮೊಗ್ಗದಲ್ಲಿ 29 ವಾರ. ಸನಾದೆಪ್ಪನ್ನ 42 ವಾರಗಳು. ತಾಯಿಗೆ ತಕ್ಕ ಮಗ 25 ವಾರ. ಭಾಗ್ಯವಂತ 25 ವಾರ. ಹೊಸ ಬೆಳಕು 26 ವಾರ. ವಸಂತ ಗೀತೆ 25 ವಾರ. ಹಾಲು ಜೇನು 35 ವಾರ. ಚಲಿಸುವ ಮೋಡಗಳು 25 ವಾರ. ಕವಿರತ್ನ ಕಾಳಿದಾಸ 25 ವಾರ. ಸಮಯದ ಗೊಂಬೆ 26 ವಾರ. ಭಾಗ್ಯದ ಲಕ್ಷ್ಮೀ ಬಾರಮ್ಮ 26 ವಾರ. ಅನುರಾಗ ಅರಳಿತು 50 ವಾರಗಳ ಓಡಿದೆ ಅಂತ ಚಲನಚಿತ್ರ. ಜೀವನ ಚರಿತ್ರೆ 52 ವಾರಗಳು. ಆಕಸ್ಮಿಕ 25 ವಾರ. ಒಡಹುಟ್ಟಿದವರು 25 ಮತ್ತು ಕೊನೆಯ ಚಿತ್ರ ಶಬ್ದ ವೇದಿ 5 ವಾರ ಓಡಿರುವಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಪಾತ್ರಗಳಿಗೆ ತಾವೇ ಹಾಡಾಡ್ತಿದ್ರು. ಜೊತೆಗೆ ಅವರು ಮೊದಲು ಹಾಡಿದಂಥ ಗೀತೆ ಮಹಿಷಾಸುರ ಮರ್ದಿನಿಯಲ್ಲಿ ಮತ್ತು ದಶಾವತಾರ ಚಿತ್ರದಲ್ಲಿ ಮೊದಲು ಗಾಯಕರಾಗಿ ಕಾಣಿಸಿಕೊಂಡ್ರು ಸಹಿತ ಅದು ಹೆಚ್ಚು ಚಾಲ್ತಿಯಲ್ಲಿ ಬರಲಿಲ್ಲ. ವೈಲೇಶ್ವರ ಮತ್ತು ಇಂಥ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಗಾಯನವನ್ನು ಮಾಡಿದರು. ಆದರೆ ಅವರು ಈ ಎಮ್ಮೆ ಮೇಲಿನ ಗೀತೆ ಅಂದ್ರೆ ಸಂಪತ್ತಿ ಸವಾಲದಲ್ಲಿ ಎಮ್ಮೆ ಗೀತೆ, ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಗೀತೆ ಹಾಡಿದಾಗ ಅವರು ಚಲನಚಿತ್ರಗಳಲ್ಲಿ ಸ್ವತಂತ್ರ ಗಾಯಕರಾಗಿ ಕಾಣಿಸಿಕೊಂಡ್ರು. ಬರೀ ನಟನೆ ಅಷ್ಟಲ್ಲ, ಗೀತೆಯಲ್ಲೂ ಸಹ ಎನಿಸಿಕೊಂಡ್ರು. ಇನ್ನು ರಾಜ್ಯ ಪ್ರಶಸ್ತಿ ಪಡೆದ ಚಿತ್ರಗಳು ಸಂಧ್ಯಾರಾಗ, ಸರ್ವಮಂಗಳ, ಬಂಗಾರದ ಹೂವು, ಹನ್ನೆಲೆ ಚಿಗುರಿದಾಗ, ಮಣ್ಣಿನ ಮಗ, ಉಯ್ಯಾಲೆ, ಕುಲಗೌರವ, ಬಂಗಾರದ ಮನುಷ್ಯ, ಸಿಪಾಯಿ ರಾಮು, ಹೃದಯ ಸಂಗಮ, ಭಕ್ತ ಕುಂಬಾರ, ಪ್ರೇಮದ ಕಾಣಿಕೆ, ಹಾಲು ಜೇನು, ಧ್ರುವತಾರೆ, ಜೀವನ ಚಿತ್ರ ಇವು ಅವರಿಗೆ ಅತ್ಯುತ್ತಮ ರಾಜ್ಯ ಪ್ರಶಸ್ತಿ ತಂದು ಕೊಟ್ಟಂತ ಚಿತ್ರಗಳು. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನನಗೆ ಗೊತ್ತಿರುವಂತಷ್ಟು ವಿವರಗಳನ್ನು ನೀಡಿದ್ದೀನಿ. ಸ್ನೇಹಿತರೆ, ಇಲ್ಲಿವರೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಚಲನಚಿತ್ರಗಳು, ಅವರ ಬಂದಂಥ ಪ್ರಶಸ್ತಿಗಳು ಮತ್ತು ಬಿರುದುಗಳು ಹಾಗೂ ಅವರು 25 ವರ್ಷಗಳ ಕಾಲ ಹೆಚ್ಚು ಓಡಿದಂಥ ಚಲನಚಿತ್ರ ವಿವರಗಳನ್ನು ನಿಮಗೆಲ್ಲ ಮಾಹಿತಿ ನೀಡಿದ್ವಿ. ಇದೆಲ್ಲವೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ವಿ. ಇದೆಲ್ಲ ಇಷ್ಟ ಆಗಿದ್ರೆ ಅಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ವಿನಂತಿಸ್ಕೊತೀನಿ. ಧನ್ಯವಾದಗಳು.